ಈ ವಿಸಿಟರ್ಸ್ ವಿಚಾರಕ್ಕೆ ಬರೋಣ. ವಾರಕ್ಕೊಂದ್ಸಲನಾ ನಿಮ್ಮನ್ನ ಮನೆಯವ್ರು ಯಾರು ನೋಡಕ್ಕೆ? ವಾರಕ್ಕೆ 2 ಸಲ, 2 times. ಇವ್ರದ್ದು ಈ ಮೇಡಮ್ ಅವ್ರು ಜಾಸ್ತಿ ಹೋಗ್ತಾರೆ ಬಿಡಿ. ಅವ್ರಿಗೆ ನಾನು ನೋಡಕ್ ಬರ್ತಾ ಇದ್ರು ಪವಿತ್ರ ಗೌಡ ಅವ್ರನ್ನ. ನಾನು ಒಂದ್ಸಲ ಹೋದಾಗ ನೀತು ಬಂದಿದ್ರು. ನೀತು ಬಿಗ್ ಬಾಸ್ ಅಲ್ಲಿ ಇದ್ರಲ್ಲ, ನೀತು ಮತ್ತೆ ನೀತು ಬ್ರದರ್ ಬಂದಿದ್ರು. ಬಿಕಾಸ್ ನನಗೂ ಎಂಟ್ರಿ ಇತ್ತು, ಅವಳಿಗೂ ಆ ಕಡೆ ಎಂಟ್ರಿ ಇತ್ತು. ಆ್ಯಂಡ್ ಇನ್ನೊಂದ್ಸಲ ಒಂದು 4-5 ಜನ ಹುಡುಗರು ಬಂದಿದ್ರು. ಜಸ್ಟ್ ಇಲ್ಲೊಂದು ಫೋನ್, ಅದು ಫೋನಲ್ಲಿ ಮಾತಾಡೋದು, ಫುಲ್ ಅಡ್ಡ ಇರುತ್ತೆ ಗ್ಲಾಸಸ್ ಎಲ್ಲ. ಸೊ ಈ ಕಡೆ ಅವಳಿದ್ಲು, ನಾನು ಈ ಕಡೆ ಇದ್ದೆ. ಇಟ್ ವಾಸ್ ಈವ್ನಿಂಗ್ 5-5:30. ಒಂದು 4-5 ಜನ ಹುಡುಗರು ಬಂದು ಎಂಟ್ರಿ ಹಾಕ್ಸಿ ಮಾತಾಡ್ತಾಯಿದ್ರು. ಬಟ್ ಏನೋ ಹೇಳಿ ಅವರು ನನ್ನ ಕಡೆ ನೋಡ್ತಾ ಇದ್ರು. ಹೇಳಿದ್ರು ನನಗೆ ಎಂಟ್ರಿ ಬಂದವರು, ದರ್ಶನ್ ಅಣ್ಣ ಬಗ್ಗೆ ನೀನು ಅದೆಲ್ಲ ಏನೂ ಮಾತಾಡಬೇಡಿ, ಬಿಟ್ಬಿಡಿ. ಬಿಕಾಸ್ ಯಾರೋ ನಮ್ಮನ್ನು ನೋಡೋಕೆ ಬಂದಿರ್ತಾರೆ, ಅದ ಕಾನ್ವರ್ಸೇಷನ್ ಯಾಕೆ ರೆಕಾರ್ಡ್ ಆಗ್ತಾ ಇರುತ್ತಲ್ಲ. ಬಟ್ ನಾನು ಒಂದು ಹೇಳ್ತೀನಿ, ಪವಿತ್ರ ಗೌಡಗೆ ಎಲ್ಲೂ ಪಶ್ಚಾತ್ತಾಪ ಅನ್ನೋದು ಇಲ್ಲ, ನಾನು ತಪ್ಪು ಮಾಡಿದ್ದೀನಿ ಅನ್ನೋದು ಇಲ್ಲ. ಲಕ್ಸುರಿ ಲೈಫ್ ಲೀಡ್ ಮಾಡ್ತಾ ಇದ್ದಾಳೆ. ಹೆಂಗೆ ಜಡ್ಜ್ ಮಾಡ್ತೀರಿ? ಪವಿತ್ರ ಗೌಡ ಮಗಳನ್ನ ಹೊರಗೆ ಬಿಟ್ಟು, ತಾಯಿಯನ್ನ ಹೊರಗೆ ಬಿಟ್ಟು, ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಮನೆ ಹಾಳಾಗೋಗ್ಲಿ ಬಿಡಿ, ಮಗಳನ್ನು ಹೊರಗೆ ಬಿಟ್ಟು ಒಳಗೆ ತುಂಬ ಲಕ್ಸುರಿ ಜೀವನವನ್ನು ಆ್ಯಂಡ್ ಪಶ್ಚಾತ್ತಾಪ ಇಲ್ಲದ ಜೀವನವನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನು ಯಾವ ಮಾನದಂಡ ಇಟ್ಕೊ? ನಮಗೆ ಫೋನ್ ಇದೆ ಒಳಗಡೆ, ಆಯಿತಾ? ಫೋನ್ ಇದೆ ಅಂದರೆ ಬಯೋಮೆಟ್ರಿಕ್ ಸಿಸ್ಟಮ್, ಕಂಪ್ಲೀಟ್ ರೆಕಾರ್ಡಿಂಗ್, ಫ್ಯಾಮಿಲಿ ನಂಬರ್ಸ್ ಇಲ್ಲ ಅಡ್ವೊಕೇಟ್ ನಂಬರ್ಸ್ ಅಷ್ಟೇ ಇರಬೇಕು. ಎಲ್ಲನೂ ರೆಕಾರ್ಡ್ ಆಗ್ತಾ ಇರುತ್ತೆ. ಮಂತ್ಲಿ 60 minutes ಅಷ್ಟೇ ಕೊಡೋದು. ವೀಕ್ಲಿ 10 rupees ರೀಚಾರ್ಜ್. ಆ 10 rupees 1 ವೀಕಲ್ಲಿ ನಾವು ₹1 ಮಾತಾಡ್ತಿರೋ, 50 ಪೈಸೆ ಏನು ಮಾತಾಡ್ತೀರಿ, ಏನಾಯ್ತು ಕೇಸ್ದು, ಬೇಲೆ ಏನಾಯಿತು, ಇಷ್ಟೇ ಬೇಗ ಹೋಗಿರುತ್ತೆ. ಸೊ ಈ ಫೋನ್ಗೆ ಎಲ್ಲರೂ ಬಂದು ಮೇಲೆ ಒಂದು ಫೋನ್ ಇತ್ತೀಚೆಗೆ ಹಾಕಿದ್ದಾರೆ, 2 phones ಹಾಕಿದ್ದಾರೆ. ಫಸ್ಟ್ ಇದ್ದದ್ದು ಒಂದು ಕಾಯಿನ್ ಬೂತ್ ಅಷ್ಟೇ. ಫೋನ್ ಮಾಡಬೇಕು ಅಂತ ಹೇಳಿ ಪ್ರತಿಯೊಬ್ಬರೂ 220 ಜನಕ್ಕೂ ಹೆಚ್ಚು ಇದ್ದಾರೆ. ಬೆಳಿಗ್ಗೆ 6 ಗಂಟೆಗೆ ಬಂದು ನಿಂತ್ಕೊಳ್ತಾರೆ. ಇನ್ನು ಯೋಗೋ ಟೈಮು ಫೋನ್ ಮಾಡೋಕ್ಕೆ ಬಿಡಲ್ಲ, ಇನ್ನು ಬೇರೆಯವ್ರು ನಿಂತ್ಕೊಂಡ್ಬಿಡ್ತಾರೆ ಅಂತೇಳಿ ಅವ್ರು ಸ್ಲಿಪ್ಪರ್ಸ್ ಬಿಟ್ಟು ಹೋಗಿರ್ತಾರೆ, ಏನೋ ಒಂದು ಇಟ್ಟೋಗಿರ್ತಾರೆ, ನಾನು ಫೋನ್ ಮಾಡಬೇಕಂತ ಲೈನ್ಗೆ. ಬಿಕಾಸ್ ನಮಗೆ ಮಾರ್ನಿಂಗ್ 7 o'clock ಸ್ಟಾರ್ಟ್ ಆದರೆ ಫೋನ್ದು ಈವ್ನಿಂಗ್ 5:30 ಎಂಡ್ ಆಗುತ್ತೆ. ಅದ್ರಲ್ಲಿ ಪವರ್ ಯಾವಾಗ ಹೋಗುತ್ತೆ, ಯಾವಾಗ ಫೋನ್ ವರ್ಕ್ ಆಗಲ್ಲ, ನೋ ಸರ್ವಿಸ್ ಅಂತ ಬರುತ್ತೆ, ಗೊತ್ತಿಲ್ಲ. ಬಟ್ ಇಷ್ಟು ದಿವಸದಲ್ಲಿ 3 monthsಲ್ಲಿ ಆಲ್ಮೋಸ್ಟ್ ನಾನೊಂದು 2-3 times ಪವಿತ್ರ ಗೌಡ ಫೋನ್ ಹತ್ರ ಬಂದು ಫೋನ್ ಮಾಡಿರೋದು ನೋಡಿದ್ದೀನಿ ಅಷ್ಟೇ. ಒಂದು 2-3 times ಅಷ್ಟೇ, 2-3 times ಬಂದು ಮಾಡಿರೋದು ನೋಡಿದ್ದೀನಿ. ಆ ಒಂದ್ಸಲ ಮಾತ್ರ ಫಸ್ಟು ಏಕಾಏಕಿ ಬಂದು ಅಷ್ಟು ಜನ ಪಾಪ ಹೆಣ್ಮಕ್ಳು ನಿಂತಿದ್ರೇನು ನಾನು ಮಾಡಬೇಕು ಅಂತ ಬಂದ್ಲು. ಆ ಟೈಮಲ್ಲಿ ಲೈನ್ ಇದೆ ಅಲ್ವಾ ಅಂತ ಅಂದಿದ್ರಿ. ಅದಕ್ಕೆ ಅಲ್ಲಿ ಫೋನ್ ಹತ್ರ ಕುತ್ಕೊಳ್ಳುವಂಥ ಒಬ್ಬರು ಸಜಾದ್ ಅವರು, ಅವ್ರಿಗೆ DG ಪರ್ಮಿಷನ್ನೇ ಇದೆ ಅಂದರು. ಅಂತೂ ಸೆಲೆಬ್ರಿಟಿನ ಇಲ್ಲ ಅವ್ರ VVIPನ, DG ಅವ್ರ ಪರ್ಮಿಷನ್ ಇರೋದು ಎಲ್ಲಿದೆ ಲೆಟರು ತೋರಿಸಿ ಅಂದೆ. ಇಟ್ಕೊಂಡೆ. ಎಷ್ಟೊತ್ತಿಂದ ಕೂತಿರ್ತಾರೆ ಫೋನ್ ಮಾಡ್ಬೇಕಂತ, ಊಟ ನಾಷ್ಟ ತಗೊಳ್ಳೋದು, ಫೋನ್ ಕ್ಯೂ ಹೋಗುತ್ತಂತ ನಿಂತಿರ್ತಾರೆ. ಇವಳು ಬಂದು ಕೇಳಿದ ತಕ್ಷಣ ಅಷ್ಟರಲ್ಲಿ ಇವಳು ನಿಂತ್ಕೊಂಡು ಫೇಸ್ ಮಾಡಬೇಕಾಗಿತ್ತು, ಹೋಗ್ಬಿಟ್ಲು ಸೈಡ್ಗೆ. ನಾನು ಆಮೇಲೆ ಮಾಡ್ತೀನಿ ಬಿಡಿ ಅಂತ ಹೋಗ್ಬಿಟ್ಲು. ಸೊ ಆ ಒಂದು ಫೋನ್ಗೂ ಕಡಿಮೆ ಬರೋದು. ಜಾಣೆ ಹಾಗಾದ್ರೆ ಪವಿತ್ರ ಗೌಡ. ಸೈಲೆಂಟ್ ಕಿಲ್ಲರ್ ಮೇಡಮ್, ಎಲ್ಲೂ ಸಿಗಾಕೊಳ್ಳಲ್ಲ, ಸೈಲೆಂಟ್ ಕಿಲ್ಲರ್. ಬಟ್ ಏನ್ ಬೇಕು ಎಲ್ಲ ಫೆಸಿಲಿಟೀಸ್ ಜೈಲೊಳಗೆ ತಗೊಳ್ಳಿ, ಎಲ್ಲಾನು ಇದೆ. ಯುಗಾದಿ ಹಬ್ಬದ ದಿವಸ ಒಬ್ಬಟ್ಟು ಚಿತ್ರಾನ್ನ ತಂದು ಕೊಟ್ಟಿದ್ದಂತ ಅದು ಯಾವ ಪೊಲೀಸ್ ಅಧಿಕಾರಿ ಅವ್ರು ಇನ್ವೆಸ್ಟಿಗೇಷನ್ ಮಾಡಿದ್ರೆ ಗೊತ್ತಾಗುತ್ತೆ ಯಾರ ಮನೆ ಬಾಕ್ಸ್ ಇಂದ ಬಂತು ಒಬ್ಬಟ್ಟು ಅಂತ ಹೇಳಿ. ಯುಗಾದಿ ಹಬ್ಬ ಬಿಡಿ, ಟೈಲರಿಂಗ್ ಕಳಿಸ್ಕೊಡ್ತಾರೆ. ಇವಳು ಅತಿ ಹೆಚ್ಚು ಲೈಬ್ರರಿದಲ್ಲಿ ಇರ್ತಾಳೆ, ಮತ್ತು ಟೈಲರಿಂಗ್ ಕ್ಲಾಸಲ್ಲಿ ಮಕ್ಕಳಿಗೆ ಫ್ರಾಕ್ಸ್ ಹೊಲಿಯೋದು ಅದೆಲ್ಲ ಒಂದಷ್ಟು ಜನ ಸೇರ್ಕೊಂಡು ಮಾಡ್ತಾರೆ. ಟೈಲರಿಂಗ್ ಕ್ಲಾಸಲ್ಲಿ ಕುಚ್ಚು ಹಾಕೋದು, ಇವಳೇನು ಫ್ಯಾಷನ್ ಡಿಸೈನರ್ ಅಲ್ವಾ, ಅಲ್ಲೂ ಎಲ್ಲಾನು ಪವಿತ್ರ ಗೌಡ ರೆಡ್ ಕಾರ್ಪೆಟ್ ಅಂತೆಲ್ಲ ಹಾಕೊಂಡಿರ್ತಾಳೆ, ಫುಲ್ ಬರ್ಕೊಂಡು ಕಾರ್ಡ್ಬೋರ್ಡ್ ಶೀಟಲ್ಲೆಲ್ಲ. ಎಲ್ಲಿ? ಜೈಲೊಳಗ? ಹೌದು, ಜೈಲೊಳಗೆ. ಅವಳ ಆಕ್ಟಿವಿಟೀಸ್ ನೋಡಿ, ಇವಾಗ ಪೇಪರ್ಸ್ ಅಲ್ಲಿ ಬರುತ್ತಲ್ವಾ ಸ್ವಲ್ಪ ಫ್ಯಾಷನ್ ಶೋ ಫೋಟೋಸ್ ಎಲ್ಲ, ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಒಂದು ಕಾರ್ಡ್ಬೋರ್ಡ್ಗೆ ಸ್ಟಿಕ್ ಮಾಡಿ ಕೆಳಗಡೆ ಪವಿತ್ರ ಗೌಡ ರೆಡ್ ಕಾರ್ಪೆಟ್ ಅಂತ ಕಾರ್ಡ್ಬೋರ್ಡ್ನ ಸ್ಟಿಕ್ ಮಾಡಿರ್ತಾಳೆ. ಲೈಬ್ರರಿದಲ್ಲೂ ಅವಳದೊಂದು ಕಾರ್ಡ್ಬೋರ್ಡ್ ಇರಬೇಕು, ಇಲ್ಲಿ ಟೈಲರ್ ಮಿಷಿನಲ್ಲಿ ಅವಳದೊಂದು ಕಾರ್ಡ್ಬೋರ್ಡ್ ಇರಬೇಕು. ಅವಳ ಆಕ್ಟಿವಿಟೀಸ್ ಅಂತ ತೋರ್ಸೋಕ್ಕೆ, ನಾನು ಇದೆಲ್ಲ ಮಾಡ್ತಾ ಇದ್ದೀನಿ, ಇಲ್ಲಿ ಇದ್ಕೊಂಡು ಇಷ್ಟು ಕೆಲಸ ಮಾಡ್ತಾ ಇದ್ದೀನಿ ಅನ್ನೋವಂಥದ್ದು ಆಕ್ಟಿವಿಟೀಸ್. ಸೊ ಆ ಟೈಲರಿಂಗ್ ಕಲಿಸ್ಕೊಡುವಂತಹ ಪುಣ್ಯಾತ್ಮ ತಾಯಿ ಸಹ ಲಾಸ್ಟ್ ಒಂದು 20 days ಬ್ಯಾಕ್ ಸಹ ಮಧ್ಯಾಹ್ನ ಲಂಚ್ ಬ್ರೇಕ್ ಅಂತ ಲೈಬ್ರರಿಗಿರುತ್ತೆ. ಸೊ ಆ ಲಂಚ್ ಬ್ರೇಕಲ್ಲಿ ಎಲ್ಲರಿಗೂ ಲಂಚ್ ಬ್ರೇಕ್ ಅಂದರೆ ಎಲ್ಲರೂ ಹೋಗಬೇಕು, ಎಲ್ಲರನ್ನೂ ಹೊರಗಡೆ ಹೋಗಿ ಅಂತ ಕಳಿಸ್ತಾರೆ. ಅಂಥದ್ರಲ್ಲಿ ಬರೀ ಪವಿತ್ರ ಗೌಡ, ಆ ಟೀಚರು, ಸ್ಕೂಲ್ ಟೀಚರು ಮತ್ತು ಇವರು 3 ಜನ ಕೂತ್ಕೊಂಡು ಗೇಟ್ ಕ್ಲೋಸ್ ಮಾಡಿಕೊಂಡು ಒಬ್ಬಟ್ಟು ತಿನ್ಕೊಂಡು ಮಜಾ ಮಾಡೋದು. ಫಸ್ಟ್ ಆಫ್ ಆಲ್ ಇವ್ರಿಗೆ ಹೊರಗಡೆನ ಊಟ ಬಾಕ್ಸ್ ಯಾಕೆ ಬಿಡ್ತಾರೆ ಸ್ಟಾಫ್ಸ್ಗೆ? ಜೈಲಲ್ಲೇ ಊಟ ಕೊಡ್ತಾರಲ್ವ, ಸ್ಟಾಫ್ಗೆ ಊಟ ಬರುತ್ತಲ್ಲ, ಯಾಕೆ ಬಿಡ್ತಾ ಇದ್ದಾರೆ ಅವರು?